ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಆಳಂದ ತಾಲೂಕಿನ ಮಾದನಹೆಪ್ಪರಿ ಗ್ರಾಮದಲ್ಲಿ 2023-24ನೇ ಸಾಲಿನ SSLC ಮಕ್ಕಳಿಗೆ ಉಚಿತ ಶೈಕ್ಷಣಿಕ ಕಾರ್ಯಾಗಾರ ಜರುಗಿತು. ಮಕ್ಕಳಿಗೆ ಪರೀಕ್ಷೆ ಎಂಬುವ ಭಯವನ್ನು ಹೋಗಲಾಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಲಾ ಮಿತ್ರ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ತಿಳಿಸಿದರು. ಕ್ಲೋರಿನ್ ಅನಿಲವನ್ನು ಎಲ್ಲಿ ಬಳಸ್ತೀವಿ? ಕ್ಲೋರಿನ್ ಅನಿಲ ಒಂದು ಉತ್ತಮವಾದಂತಹ ಸೋಂಕು ನಿವಾರಕವಾಗಿದೆ. ಹಾಗಾಗಿ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಈಜುಕೊಳದ ನೀರಿನ ಶುದ್ಧೀಕರಣದಲ್ಲಿ ಬಳಸ್ತೀವಿ. CFC ಕ್ಲೋರೋಫ್ಲೂರೋಕಾರ್ಬನ್ ಅಂತ ಹೇಳ್ತೀವಿ, ಅವುಗಳ ತಯಾರಿಕೆಗೆ ಬಳಸ್ತೀವಿ. PVC ಪಾಲಿವಿನೈಲ್ ಕ್ಲೋರೈಡ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಸೊ ಹಾಗಾದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಎಲ್ಲಿ ಬಳಸ್ತೀವಿ? ಸೋಡಿಯಂ ಹೈಡ್ರಾಕ್ಸೈಡ್ ಬಟ್ಟೆಗೆ ಅಂಟಿಕೊಂಡಿರುವಂತಹ ಪಳೆಯನ್ನು ನಿವಾರಿಸಲು ಬಳಸ್ತೀವಿ ಮತ್ತು ಇದನ್ನು ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಇದನ್ನು ಪಿಂಗಾಣಿ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಹತ್ತಿ ಬಟ್ಟೆಗೆ ಗುಳುಪನ್ನು ನೀಡಕ್ಕೆ ನಾವೇನು ಬಳಸ್ತೀವಿ? ಸೋಡಿಯಂ ಹೈಡ್ರಾಕ್ಸೈಡ್. ಇದರಲ್ಲಿ ಬರೀಬೇಕಾದ್ರೆ ನಾವು ಎರಡನೇ ಪದ ಸಾಕ್ಷಿ. ಹೌದಾ? ಇನ್ನು ಈ ಪಾಠವನ್ನು ಹೊರತುಪಡಿಸಿ ಇಲ್ಲಿ ಲವಣಗಳು ಅಂತ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.